ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನಾವು ಹುಟ್ಟಿದ ಸಾಯೋ ತನಕನೂ ಒಂದಲ್ಲ ಒಂದು ಥರ ನಾವು ಜೀವನ ಅನ್ನೋದನ್ನ ನೋಡ್ತಾ ಇರ್ತೀವಿ. ಏಕೆಂತಂದರೆ ನಮ್ಮ ಜೀವನ ಅಂದರೆ ಒಂದೇ ಥರ ಇರೋದಿಲ್ಲ. ಎಲ್ಲೋ ಹುಟ್ಟಿರ್ತೀವಿ, ಎಲ್ಲೋ ಬೆಳಿತೀವಿ, ಏನೋ ಆಗ್ತೀವಿ. ಏಕೆಂತಂದರೆ ನಾವಿದ್ದಂಗೆ ಇರೋದಿಲ್ಲ. ಹರಿಯೋ ನೀರಿನ ಥರ ನಮ್ಮ ಜೀವನ ಅನ್ನೋದು ಹರ್ಕೊಂಡು ಹೋಗ್ತಾ ಇರುತ್ತೆ. ಇದಕ್ಕೆಲ್ಲದಕ್ಕೂ ಒಂದು ಕಾರಣ ಅಂದರೆ ನಮ್ಮ ಜೀವನದಲ್ಲಿ ನಡೆಯುವಂಥ ಸಿಹಿ ಘಟನೆ ಆಗ್ಬೋದು, ಇಲ್ಲ ಕಹಿ ಘಟನೆ ಆಗ್ಬೋದು, ಇಲ್ಲ ನಮ್ಮ ಮನೆ ಪರಿಸ್ಥಿತಿನೇ ಆಗ್ಬೋದು, ಇಲ್ಲ ನಾವು ಹುಟ್ಟಿದಂಥ ಟೈಮು ಅಂತ ಹೇಳ್ತಾರಲ್ಲ ಆ ಟೈಮ್ ಆದರೂ ಆಗ್ಬೋದು. ಏಕೆಂತಂದರೆ ಎಲ್ಲವೂ ಸಹ ನಾವು ಅಂದ್ಕೊಂಡು ಏನು ನಡೆಯೋದಿಲ್ಲ. ಎಲ್ಲ ಭಗವಂತನ ಇಚ್ಛೆನೇ ಆಗಿರುತ್ತೆ. ನಾವು ಚೆನ್ನಾಗಿರೋದಕ್ಕೂ ಭಗವಂತನ ಇಚ್ಛೆನೇ ಆಗಿರುತ್ತೆ. ನಾವು ಹಾಳಾಗೋದಕ್ಕೂ ಅಷ್ಟೇ ಭಗವಂತನ ಇಚ್ಛೆನೇ ಇರುತ್ತೆ. ದೇವ್ರ ಇಚ್ಛೆ ಅಂತಲೇ ನಾವು ನಮ್ಮ ಜೀವನ ಅನ್ನೋದು ನಡೀತಾ ಹೋಗ್ತಿರುತ್ತೆ. ನಿಂತ ನೀರಿನ ಥರ ನಮ್ಮ ಜೀವನ ಇರೋದಿಲ್ಲ. ಜೀವನ ಹರಿಯೋ ನೀರಿನ ಥರ ಹರ್ಕೊಂಡು ಹೋಗ್ತಾ ಇರುತ್ತೆ. ಆದರೆ ನಾವು ಅಂದ್ಕೊಳ್ಳೋದಕ್ಕೂ ಮೀರಿದಂಥ ಅದನ್ನು ನನ್ನ ತಂದೆ ರಾಯರು ಕೊಡ್ತಾರೆ, ನಮ್ಮ ಮನೆ ದೇವ್ರುಗಳು ಕೊಡ್ತಾರೆ. ನಾವು ಹುಟ್ಟುತ್ತೀವಿ, ಏನೋ ಒಂದು ಸಾಧನೆ ಮಾಡಬೇಕು ಅಂತ, ಏನೋ ಒಂದು ಕೆಲಸ ಮಾಡ್ತೀವಿ, ಏನೋ ಒಂದು ಅಚೀವ್ ಮಾಡಬೇಕು ಅಂತಲೇ ಒಂದು ಜೀವನದಲ್ಲಿ ಗುರಿ ಅನ್ನೋದು ಇಟ್ಕೊಂಡಿರ್ತೀವಿ. ಆ ಗುರಿಯೆಲ್ಲ ನಾವು ಮುಟ್ಟಬೇಕಾದ್ರೆ ಭಗವಂತನ ಆಶ್ರಯ ಇರಲೇಬೇಕು, ಭಗವಂತನ ಅನುಗ್ರಹ ಇರಲೇಬೇಕು. ಏಕೆ ಅಂತಂದರೆ ಇದೆಲ್ಲದಕ್ಕೂ ಒಂದೇ ಕಾರಣ ಅಲ್ಲ. ನಾವು ದೇವ್ರನ್ನ ಪೂಜೆ ಮಾಡಿದ್ರೆ ನಮ್ಗೆ ಒಳ್ಳೇದು ಮಾಡ್ತಾನೆ, ದೇವರು ಪೂಜೆ ಮಾಡಲಿಲ್ಲ ಅನ್ನೋರಿಗೆ ಕೆಟ್ಟದ್ದು ಮಾಡ್ತಾನೆ ಅನ್ನೋದಲ್ಲ. ಈಗ ಕೆಲವರು ದೇವ್ರ ಪೂಜೆ ಮಾಡೋದೇ ಇಲ್ಲ. ಈಗ ದೊಡ್ಡ ದೊಡ್ಡ ಅಂಥ ಮನೆಯಲ್ಲಿರೋವಂಥವ್ರು ಜಾಸ್ತಿ ದೇವ್ರನ್ನ ಪೂಜೆ ಮಾಡೋದಿಲ್ಲ, ದೇವ್ರನ್ನ ಫೋಟೋನೂ ಅಷ್ಟೇ ಜಾಸ್ತಿ ಇಟ್ಕೊಂಡಿರಲ್ಲ. ಆದರೆ ಅವ್ರಿಗೆ ಒಳ್ಳೇದಾಗೋದಿಲ್ಲ ಅಂತ ಅಲ್ಲ, ಅವರು ಮನಸ್ಸಿನಲ್ಲೇ ದೇವ್ರನ್ನ ನಂಬ್ತಾರೆ. ಅವ್ರು ಮಾಡೋ ಕೆಲಸದಲ್ಲಿ ಭಗವಂತನ ನಂಬ್ತಾರೆ. ಯಾರಿಗೂ ಕೆಟ್ಟದ್ದು ಮಾತಾಡೋದಿಲ್ಲ, ಕೆಟ್ಟದ್ದು ಬಯಸೋದು ಇಲ್ಲ, ಕೆಟ್ಟದ್ದನ್ನ ಯೋಚನೆಯೂ ಸಹ ಅವ್ರು ಮಾಡೋದಿಲ್ಲ. ಒಳ್ಳೆ ದಾರಿನಲ್ಲಿ ಅಂದರೆ ಸತ್ಯ ಧರ್ಮ ಅನ್ನೋ ದಾರಿನಲ್ಲಿ ನಡೀತಾರೆ. ಅವ್ರಿಗೆ ಸಾಧ್ಯವಾದರೆ ಯಾರಿಗಾದ್ರೂ ಏನಾದರೂ ಕೊಡ್ತಾರೆ, ಆದರೆ ಬೇರೆಯವ್ರಿಗೆ ಅವ್ರು ಆಸೆ ಪಡೋದಿಲ್ಲ. ಅಂಥವ್ರು ದೇವ್ರನ್ನ ನಂಬೋದಿಲ್ಲ, ದೇವ್ರನ್ನ ಪೂಜೆ ಮಾಡೋದಿಲ್ಲ, ಆದರೆ ಅವ್ರಿಗೆ ಮಾಡೋ ಕೆಲಸನೇ ದೇವರು ಅಂತ ನಂಬ್ಕೊಂಡಿರ್ತಾರೆ. ಅಂಥವ್ರ ಜೀವನದಲ್ಲೂ ಭಗವಂತ ಅನ್ನೋದಿರ್ತಾನೆ. ಏಕೆ ಅಂತಂದರೆ ಅವರಿಗೆ ಗೊತ್ತಿರುತ್ತೆ ನಮ್ಮ ಥರ ದೇವ್ರ ಪೂಜೆ ಮಾಡಬೇಕು, ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋಗೆ ಎಲ್ಲರೂ ಸಹ ಇರೋದಿಲ್ಲ. ದೇವರು ನಮ್ಮದೇ ಇರೋರಿಗೂ ಸಹ ದೇವ್ರು ಒಳ್ಳೇದೇ ಮಾಡ್ತಾನೆ. ಆದರೆ ಅವರು ಹೇಳಿದ್ನಲ್ಲ, ಒಂದು ಕೆಟ್ಟ ದಾರಿಗೆ ಹೋಗೋದಿಲ್ಲ, ಕೆಟ್ಟದ್ದು ಯೋಚನೆ ಮಾಡೋದಿಲ್ಲ, ಯಾರಿಗೂ ಮೋಸ ಮಾಡೋದಿಲ್ಲ. ಅವರು ಕಷ್ಟಪಟ್ಟು ದುಡಿತಾರೆ, ಅವರು ಜೀವನ ಮಾಡ್ತಾರೆ. ಆದರೆ ದೇವರು ಅವ್ರ ಮನಸ್ಸಿನಲ್ಲೇ ಇಟ್ಕೊಂಡು, ಅವ್ರು ಮಾಡೋ ಕೆಲಸದಲ್ಲಿ ಇಟ್ಕೊಂಡು ಅವ್ರಿಗೆ ಹಲವಾರು ವಿಷಯದಲ್ಲಿ ಒಳ್ಳೆಯದನ್ನೇ ಮಾಡ್ತಿರ್ತಾನೆ ಭಗವಂತ. ನಾವು ದೇವ್ರನ್ನ ನಂಬ್ತೀವಿ, ದೇವ್ರ ಪೂಜೆ ಮಾಡ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ, ಆದರೆ ನಾವು ಕೆಲವೊಂದು ತಪ್ಪನ್ನು ನಾವು ಮಾಡ್ತೀವಿ. ಏಕೆ ಅಂತಂದರೆ ಈಗ ನಾವು ಮನುಷ್ಯರೇ ತಪ್ಪು ಮಾಡೋಕ್ಕಾಗೋದು, ಬೇರೆ ಇನ್ನೇನು ಒಂದು ಮರ ಗಿಡ ಆಗಲಿ, ಪ್ರಾಣಿ ಪಕ್ಷಿ ಆಗಲಿ, ಅವ್ಯಾವೂ ತಪ್ಪು ಮಾಡೋಕ್ಕಾಗೋದಿಲ್ಲ. ತಪ್ಪು ಅದನ್ನೇ ನಾವು ಪದೇ ಪದೇ ತಪ್ಪು ಮಾಡ್ತಾ ಹೋಗಬಾರ್ದು. ಒಂದು ಸತಿ ತಪ್ಪು ಮಾಡಿದ್ದೀವ, ನಮ್ಗೆ ತಪ್ಪು ಅನ್ನೋದು ಗೊತ್ತಾಯ್ತಾ, ಇಲ್ಲ ಯಾರಾದರೂ ನೀನು ತಪ್ಪು ಮಾಡಿದ್ಯಾ ಅಂತ ಹೇಳ್ತಾರ, ಅದನ್ನು ಇನ್ನೂ ಮುಂದುವರ್ಸ್ಕೊಂಡು ಹೋಗ್ಬಾರ್ದು. ನಾವು ಅದನ್ನು ಅಲ್ಲಿಗೆ ನಿಲ್ಲಿಸಿ ಒಂದು ಕ್ಷಮೆ ಅನ್ನೋದು ನಾವು ಕೇಳಬೇಕು. ಜನದ ಹತ್ರ ನಾವು ಕ್ಷಮೆ ಕೇಳಲಿಲ್ಲ ಅಂದರೂ ಭಗವಂತನ ಹತ್ರ ಕೇಳಬೇಕು. ಅಪ್ಪ, ನಂಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾನು ತಪ್ಪನ್ನೋದು ನಾನು ಮಾಡಿದ್ದೀನಿ, ನನ್ನ ತಪ್ಪಿಗೆ ಕ್ಷಮೆ ಅನ್ನೋದು ಕೊಡು ತಂದೆ ಅಂತ ನಾವು ದೇವ್ರ ಹತ್ರ ಒಂದು ಕ್ಷಮೆ ಬೇಡ್ಬಿಟ್ರೆ ನಮ್ಗೆ ಒಳ್ಳೇದನ್ನೇ ಮಾಡ್ತಾರೆ. ಆದರೆ ಕೆಲವರು ತಪ್ಪು ಮಾಡಿನೋ ನಾನು ಏನಕ್ಕೆ ಕ್ಷಮೆ ಕೇಳಬೇಕು, ನಾನು ತಪ್ಪು ಮಾಡಿಲ್ಲ, ಹೌದು ನಾನು ಮೋಸ ಮಾಡಿದ್ದೀನೋ, ನಾನು ಹಾಗೆ ಮಾಡ್ತೀನಿ, ನೀನು ಕೆಟ್ಟದೇ ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಏಕೆಂತಂದರೆ ಒಬ್ಬೊಬ್ಬರು ಜೀವನದಲ್ಲಿ ಆಟ ಆಡೋದು ಅಂತಂದರೆ ತುಂಬಾ ಖುಷಿ ಪಡ್ತಾರೆ. ಒಬ್ರನ್ನ ಹಾಳು ಮಾಡಬೇಕು, ಅವ್ರ ಕಣ್ಣಲ್ಲಿ ನೀರು ಹಾಕ್ಸ್ಬೇಕು ಅಂತಂದರೆ ತುಂಬ ಜನ ಕಾಯ್ಕೊಂಡೇ ಕೂತಿರ್ತಾರೆ ಅಲ್ವಾ. ಅಂಥವ್ರಿಗೆಲ್ಲ ಭಗವಂತ ಶಿಕ್ಷೆ ಅನ್ನೋದು ಕೊಡ್ತಾರೆ. ಇವತ್ತು ನೀನು ಅವ್ರಿಗೆ ಕಷ್ಟ ಕೊಟ್ಟರೆ ನಾಳೆ ನೀನು ಕಷ್ಟ ನೋಡೋದಕ್ಕೆ ಅವರೇ ಬಂದು ನಿಂತ್ಕೋತಾರೆ ಅಂತಲೂ ಸಹ ದೇವ್ರು ಇದನ್ನೆಲ್ಲ ನಮಗೆ ಸೂಚನೆ ಮುಖಾಂತರ ಇದನ್ನೆಲ್ಲ ಕೊಡ್ತಾರೆ. ಏಕೆ ಅಂತಂದರೆ ನಾವು ರಾಯರು ನಂಬಿದ್ದೀವಿ, ರಾಯರು ಪೂಜೆ ಮಾಡ್ತಾಯಿದ್ದೀವಿ ಅಂತಂದರೆ ನಮಗೆ ಹಲವಾರು ವಿಷಯದಲ್ಲಿ ರಾಯರು ಒಳ್ಳೇದು ಮಾಡ್ತಾರೆ. ರಾಯರು ಪೂಜೆ ಮಾಡಿಲ್ಲ ಅನ್ನೋರಿಗೂ ಸಹ ರಾಯರು ಒಳ್ಳೇದು ಮಾಡ್ತಾರೆ. ರಾಯರು ಪೂಜೆ ಮಾಡೋರಿಗಿಂತ ಮಾಡದೇ ಇರೋರನ್ನೇ ಚೆನ್ನಾಗಿಟ್ಟಿರ್ತಾರೆ ದೇವರು. ಏಕೆ ಅಂತಂದರೆ ಅವ್ರು ನಂಬಿದಂಥ ದೇವ್ರನ್ನ ಅವ್ರು ನಂಬಿ ಆ ದೇವರು ತೋರಿಸಿದಂಥ ಸೂಚನೆಯಲ್ಲಿ ಅವರು ಜೀವನ ಮಾಡ್ತಿರ್ತಾರೆ, ಒಂದು ನಡೀತಿರ್ತಾರೆ. ಹಾಗಾಗಿ ಅವ್ರು ನಂಬಿರೋ ದೇವರು ಅವ್ರಿಗೆ ಕೈ ಹಿಡಿದು ಕಾಪಾಡ್ತಿರ್ತಾರೆ, ಅವ್ರು ಕೇಳಿದಂಥ ವರನ ಕೊಡ್ತಾರೆ. ಇನ್ನು ನಮ್ಮ ತಂದೆ ರಾಯರು ಎಲ್ಲರಿಗೂ ಅಷ್ಟೇ, ಪ್ರತಿಯೊಬ್ಬರಿಗೂ ಕೇಳಿದಂಥ ವರ ಕೊಡೋ ನನ್ನ ತಂದೆ ಗುರು ರಾಯರು ಅಲ್ವಾ. ನಮ್ಮ ಕಷ್ಟಕ್ಕೆ ನಾವು ಒಂದು ತಪ್ಪು ಮಾಡಿದ್ದೀವ, ಯಾರಿಗಾದ್ರೂ ಏನಾದರೂ ಮನಸ್ಸು ನೋಯಿಸಿದ್ದೀವ, ನನ್ನ ತಂದೆ ಮುಂದೆ ಕೂತ್ಕೊಂಡು ಕ್ಷಮೆ ಕೇಳಿಬಿಟ್ರೆ ಸಾಕು, ರಾಯರು ಕ್ಷಮಿಸಿ ನಮಗೆ ಒಳ್ಳೆಯದನ್ನೇ
ಒಳ್ಳೆಯದನ್ನೇ ಬಯಸ್ತಾರೆ, ಒಳ್ಳೆಯದನ್ನ ಮಾಡ್ತಾರೆ. ಆದರೆ ನೀನು ತಪ್ಪು ಮಾಡಿದ್ಯಾ, ನೀನು ತಪ್ಪು ಮಾಡಿದ್ದನ್ನೇ ತಿರ್ಗಾ ಅದೇ ತಪ್ಪನ್ನ ನೀನು ಮಾಡಬಾರ್ದು. ಆವಾಗ ತಿರ್ಕೊಂಡು ನೀನು ಆ ಥರ ತಪ್ಪು ಮಾಡಿದಾಗ ನಿಂಗೆ ಕ್ಷಮೆ ಅನ್ನೋದು ಇರೋದಿಲ್ಲ. ರಾಯರು ಅಂತಲ್ಲ, ಎಲ್ಲ ದೇವ್ರುಗಳು ಅದೇ ಹೇಳೋದು. ಒಂದು ಸತಿ ತಪ್ಪು ಮಾಡ್ತೀವ, ತಿರ್ಗಾ ಅದೇ ತಪ್ಪನ್ನು ತಿರ್ಕೊಂಡು ನಾವು ಮಾಡಿದಾಗ ಯಾವುದೇ ಒಂದು ಒಳ್ಳೆಯದಕ್ಕೆ ಪ್ರತಿಫಲ ಆಗಲಿ ಭಗವಂತ ಕೊಡೋದಿಲ್ಲ. ನನ್ನ ತಂದೆ ಶ್ರೀಕೃಷ್ಣ ಹೇಳ್ತಾನೆ, ತಪ್ಪು ಮಾಡೋದು ಸಹಜ, ಆದರೆ ಅದನ್ನು ತಿದ್ದಿ ನಡೆಯೋನೇ ಒಬ್ಬ ಮನುಜ ಅಂತ ಹೇಳ್ತಾರಲ್ಲ, ಅದು ಸತ್ಯವಾದಂಥ ಮಾತು ಅದು. ಏಕೆಂತಂದರೆ ನಾವು ಮನುಷ್ಯರು ತಪ್ಪು ಮಾಡ್ತೀವಿ, ಅದಕ್ಕೆ ಕ್ಷಮೆನೂ ಕೇಳ್ತೀವಿ. ನಮ್ಗೆ ಒಳ್ಳೇದಾಗಬೇಕು ಅಂತಂದರೆ ಭಗವಂತ ನಂಬಬೇಕು, ಭಗವಂತ ತೋರಿಸಿ ದಾರಿನಲ್ಲಿ ನಾವು ನಡೀಬೇಕು. ಈಗ ಮನೆಯಲ್ಲಿ ಹಲವಾರು ಜನ ಇರ್ತಾರೆ, ಹಲವಾರು ಜನದ ಮನಸ್ಸು ಒಂದೇ ಥರ ಇರೋದಿಲ್ಲ. ಈಗ ಒಂದು ಕೈಯಲ್ಲಿ 5 ಬೆರಳಿದ್ದಾವೆ ಅಂತಂದರೆ 5 ಬೆರಳು ಒಂದೇ ಸಮ, ಒಂದೇ ಅಳತೆನಲ್ಲಿ ಇರೋದಿಲ್ಲ. ಅದೇ ಥರ ಒಬ್ಬೊಬ್ಬರು ಮನಸ್ಸು ಒಂದೊಂದು ಥರ ಅನ್ನೋದಿರುತ್ತೆ. ಯಾಕೆ ಅಂತಂದರೆ ಎಲ್ರಿಗೂ ಒಂದೇ ಥರ ಮನಸ್ಸಿದ್ರೆ, ಒಂದೇ ಥರ ಯೋಚನೆ ಮಾಡಿದ್ರೆ ಎಲ್ಲರೂ ಒಂದೇ ಆಗಿಬಿಡ್ತಾರೆ. ಇಲ್ಲ ಎಲ್ಲರೂ ಕೆಟ್ಟವರೇ ಆಯ್ತಾರೆ, ಇಲ್ಲ ಎಲ್ಲರೂ ಒಳ್ಳೆಯವರೇ ಆಯ್ತಾರೆ. ಅದಕ್ಕೋಸ್ಕರ ಅಂತಲೇ ಭಗವಂತ ಒಬ್ಬೊಬ್ಬರು ಮನಸ್ಸಿನಲ್ಲಿ ಒಂದೊಂದು ಥರ ಯೋಚನೆ ಅನ್ನೋದು ಇಟ್ಟಿರ್ತಾರೆ. ಒಬ್ಬರು ಕೆಟ್ಟವರಾದರೆ ಒಬ್ಬರು ಒಳ್ಳೆಯವರು ಆಯ್ತಾರೆ. ಇನ್ನು ಕೆಲವರು ಆ ಕಡೆ ಒಳ್ಳೆಯದು ಅಲ್ಲ, ಈ ಕಡೆ ಕೆಟ್ಟದ್ದು ಅಲ್ಲ, ಮಧ್ಯದಲ್ಲಿರ್ತಾರೆ. ನಮ್ಗೆ ಯಾವ ಸುದ್ದಿನೂ ಬೇಡಪ್ಪ, ನಾನು ದುಡಿಬೇಕು, ನಾನು ತಿನ್ನಬೇಕು ಅನ್ನೋದಿರ್ತಾರೆ. ಇನ್ನು ಕೆಲವರು ಬೇರೆ ದುಡ್ದಿದ್ರು ದುಡ್ಡಲ್ಲೇ ಜೀವನ ಅನ್ನೋದು ಮಾಡ್ತಾರೆ. ಕೆಲವರು ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ ಅಲ್ವಾ. ಯಾಕೆಂದರೆ ನಾವು ಇದನ್ನೆಲ್ಲ ಜೀವನದಲ್ಲಿ ನೋಡ್ತಾ ಇರ್ತೀವಿ. ಒಬ್ಬೊಬ್ಬರು ಮನಸ್ಥಿತಿ ಒಂದೊಂದು ಥರ ಇರುತ್ತೆ, ಒಬ್ಬೊಬ್ಬರು ಮನೆಯಲ್ಲಿ ಯೋಚನೆ ಒಂಥರ ಇರುತ್ತೆ. ನಮ್ಮ ಜೀವನದಲ್ಲಿ ಯಾವುದು ಕೆಟ್ಟದ್ದು ನಡಿಬಾರ್ದು, ಎಲ್ಲ ಒಳ್ಳೆಯದೇ ಆಗಬೇಕು ಅಂತಂದರೆ ಭಗವಂತನ ದಾರಿನಲ್ಲಿ ನಾವು ನಡಿಬೇಕು. ದೇವರು ನಮಗೆ ಇದರ ಸೂಚನೆ ತೋರಿಸ್ತಾನೆ. ನಾವಿರೋ ಮನೆಯಲ್ಲಾಗಿರ್ಬೋದು, ಮುಖ್ಯವಾಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಾಸ್ತು ಇರಬೇಕು ನಾವಿರೋ ಮನೆಯಲ್ಲಿ. ಆವಾಗ ಎಲ್ಲವೂ ಸಹ ಸರಿ ಇರುತ್ತೆ. ನಾವು ಗಂಜಿ ಕುಡಿದ್ರೂ ಪರವಾಗಿಲ್ಲ, ಬಡತನ ಇದ್ರೂ ಪರವಾಗಿಲ್ಲ, ಆ ಮನೆಯಲ್ಲಿ ನೆಮ್ಮದಿ ಅನ್ನೋದು ಇರುತ್ತೆ. ದುಡ್ಡು ಕಾಸಿಗೆ ಸಮಸ್ಯೆ ಇರ್ಬೋದು, ಆದರೆ ದುಡ್ಡು ಕಾಸೇ ಮುಖ್ಯ ಅಲ್ಲ. ನಮ್ಮ ಜೀವನದಲ್ಲಿ ಎಲ್ಲ ಇರುತ್ತೆ, ಹಣ ಕಾಸು ಕಾರು ಬಂಗ್ಲೆ ಎಲ್ಲ ಇರುತ್ತೆ. ಆ ಮನೆಯಲ್ಲಿ ನೆಮ್ಮದಿ ಇಲ್ಲ ಅಂದರೆ ಏನು ಪ್ರಯೋಜನ? ಎಲ್ಲರೂ ಒಂದೇ ದಾರಿನಲ್ಲಿ ನಡೀತಾ ಇಲ್ಲ ಅಂದರೆ ಏನು ಪ್ರಯೋಜನ? ಏನಿದ್ರೂ ಏನು ಸಾಧನೆ ಮಾಡ್ದಂಗೆ ಆಗೋದಿಲ್ಲ. ಏಕೆಂತಂದರೆ ನಮ್ಮ ಮನೆಯಲ್ಲಿ ಒಬ್ಬರು ಹೇಳಿದ ಮಾತನ್ನ 5 ಜನ ಇಲ್ಲ 4 ಜನ ಕೇಳೋ ಅಂಥವ್ರು ಆಯಿತು ಅಂತಂದರೆ ಆ ಮನೆಯೇ ಸ್ವರ್ಗದ ಥರ ಆಗಿಬಿಡುತ್ತೆ ಅಲ್ವಾ. ನಾವು ಬಡತನ ಇದ್ರೂ ಗಂಜಿ ಕುಡಿದ್ರೂ ಹಂಚ್ಕೊಂಡು ತಿನ್ನಬೇಕಪ್ಪ, ಹಂಚ್ಕೊಂಡು ನಾವು ಕುಡಿಬೇಕು. ಒಬ್ರು ಹೇಳಿದ ಮಾತನ್ನ ಒಬ್ಬರು ತಿರಸ್ಕರಿಸ್ಬಾರ್ದು. ಹೌದು, ನಾನು ಪಾಲನೆ ಮಾಡಬೇಕು, ನೀನು ಹೇಳಿದ್ದು ನಾನು ಕೇಳ್ತೀನಿ, ನಾನು ಹೇಳಿದ್ದು ನೀನು ಕೇಳು ಅನ್ನೋ ಥರ ಇತ್ತು ಅಂತಂದರೆ ಆ ಮನೆ ಸ್ವರ್ಗಕ್ಕಿಂತ ಹೆಚ್ಚು ಇನ್ನೇನು ಬೇಕಲ್ವ. ಅದೇ ಥರ ನನ್ನ ತಂದೆ ರಾಯರು ಸೂಚನೆ ಕೊಡ್ತಾರೆ ನಮಗೆ, ನಮ್ಮ ಮನೆ ದೇವ್ರುಗಳು ಸೂಚನೆ ಕೊಡ್ತಾರೆ. ನಾವು ಜೀವನ ಮಾಡೋದಕ್ಕೆ ದೇವ್ರುಗಳು ಹಲವಾರು ಸೂಚನೆ ಕೊಡ್ತಾರೆ, ನಮಗೆ ತಿಳಿಸೋ ಥರ ಅವರು ಏನಾದರೂ ಒಂದು ಮುಖಾಂತರ ನಮ್ಗೆ ಹೇಳ್ತಾರೆ ನಮಗೆ. ಆದರೆ ನಾವು ಅರ್ಥ ಮಾಡ್ಕೋತೀವಿ, ಕೆಲವರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಭಗವಂತ ನೀ ತಪ್ಪು ಮಾಡಿದ್ಯಾ ಅಂತಂದರೆ ಏಕ್ದಮ್ ನಮಗೆ ಶಿಕ್ಷೆ ಕೊಡೋದಿಲ್ಲ. ಏನಾದರೂ ಒಂದು ಸೂಚನೆ ಕೊಡ್ತಾನೆ, ಕನಸಿನಲ್ಲೋ ಇಲ್ಲ ಯಾರ ಕೈಲಾದರೂ ಹೇಳ್ಸೋದು, ಇಲ್ಲ ನಮ್ಮ ಜೀವನದಲ್ಲಿ ಏನಾದರೂ ಒಂದು ಕೆಟ್ಟದಾಗೋದು, ಈ ಥರ ಮಾಡ್ತಾರೆ. ಕೆಟ್ಟದಾದಾಗ ನಾವು ಅರ್ಥ ಮಾಡ್ಕೋಬೇಕು, ನಾನು ಏನೋ ತಪ್ಪು ಮಾಡಿದ್ದೀನಿ, ಅದಕ್ಕೆ ನನಗೆ ಕೆಟ್ಟದಾಗಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ನಾನು ಏನು ತಪ್ಪು ಮಾಡಿದ್ದೀನಿ, ಯಾರಿಗೆ ಏನು ಅಂದಿದ್ದೀನಿ ಅದನ್ನು ತಿಳ್ಕೊಂಡು ನಾವು ಜೀವನ ಮಾಡಿದಾಗ ದೇವರು ಸಹ ಕ್ಷಮಿಸ್ತಾನೆ. ನೀನು ಎಷ್ಟು ಬೇಗ ಅರ್ಥ ಮಾಡ್ಕೊಂಡಿದ್ಯಾ ನೀನು ಮಾಡಿದ ತಪ್ಪನ್ನ ಅಂತಲೂ ಸಹ ದೇವರು ಕ್ಷಮಿಸಿ ನಮಗೆ ಒಳ್ಳೆಯದನ್ನೇ ಬಯಸ್ತಾರೆ ಅಲ್ವಾ. ಎಲ್ಲ ಇದ್ದ ಮಾತ್ರಕ್ಕೆ ನಮಗೆಲ್ಲವೂ ಸಿಕ್ಕ ಮಾತ್ರಕ್ಕೆ ನಾವು ಚೆನ್ನಾಗಿದ್ದೀವಿ ಅಂತಲ್ಲ, ನೆಮ್ಮದಿಯಾಗಿದ್ದೀವಿ ಅಂತಲ್ಲ. ನಾನು ಮೊನ್ನೆ ಒಂದು ವಾಸ್ತುದು ವಿಡಿಯೋ ಹಾಕಿದೆ. ಸುಮಾರು ಜನಕ್ಕೆ ಅದೊಂದು ಪ್ರಾಬ್ಲಮ್ ಇದೆ. ನಮಗೆ ಬಾಡಿಗೆ ಮನೆಯಲ್ಲಿದ್ದಾಗ ನಾವು ತುಂಬ ಚೆನ್ನಾಗಿದ್ವಿ, ಆದರೆ ಸ್ವಂತ ಮನೆ ಅಂತ ಮಾಡ್ಕೊಂಡು ಹೋದಾಗ ಈ ಥರ ವಾಸ್ತು ಪ್ರಾಬ್ಲಮ್ ಇದೆ ನಮಗೆ. ಹಂಗಾಗಿ ನಾವು ಎಷ್ಟೇ ದುಡಿದ್ರೂ ಏನೇ ಮಾಡಿದ್ರೂ ಆರೋಗ್ಯ ಸಮಸ್ಯೆ ಇದೆ, ಮತ್ತು ದುಡ್ಡಿನ ಸಮಸ್ಯೆ ಇದೆ, ತುಂಬ ಕಷ್ಟ ಆಗ್ತಿದೆ. ಈ ಥರ ವಾಸ್ತು ಪ್ರಾಬ್ಲಮಿಂದನೇ ನಮ್ಗೆ ಈ ಥರ ಎಲ್ಲ ಆಗ್ತಿದೆ ಅನ್ನೋದು ನಮ್ಗೆ ಇವಾಗ ಅರ್ಥ ಆಗ್ತಿದೆ ಅಂತ ಸುಮಾರು ಜನ ಹೇಳ್ತಾರೆ. ಹೌದು, ಎಲ್ಲದಕ್ಕಿಂತ ಮಿಗಿಲಾದ್ದು ನಾವು ಇರಬೇಕಾದಂಥ ಮನೆ ವಾಸ್ತು ಕರೆಕ್ಟಾಗಿರಬೇಕು. ಆವಾಗ ಎಲ್ಲವೂ ಸಹ ಸರಿ ಹೋಗುತ್ತೆ. ವಾಸ್ತುನೇ ಚೆನ್ನಾಗಿಲ್ಲ ಅಂತಂದರೆ ಏನೂ ಮಾಡೋಕ್ಕಾಗೋದಿಲ್ಲ. ಈಗ ಕೆಲವರು ಮನೆ ಕಟ್ತಾರೆ, ಮನೆ ಕಟ್ಟಬೇಕಾದ್ರೆ ಆ ಕಡೆ ಈ ಕಡೆ ಜಾಗ ಅನ್ನೋದು ಬಿಡೋದಿಲ್ಲ. ಒಬ್ಬರು ಕಟ್ಟಿದ ಮನೆಗೆ ಅದಕ್ಕೆ ಅಂಟಿಸಿ ಮನೆ ಕಟ್ತಾರೆ, ಅದು ಅಷ್ಟೇನು ತಪ್ಪು, ವಾಸ್ತು ಹಾಳಾಗುತ್ತೆ. ಇಲ್ಲ ಪಕ್ಕದವ್ರಿಗೆ ಒಳ್ಳೇದಾಗುತ್ತೆ, ಇಲ್ಲ ನಮ್ಗೆ ಒಳ್ಳೇದಾಗುತ್ತೆ. ಇದು ಅಷ್ಟೇ. ಯಾವತ್ತೇ ಆಗಲಿ ಮನೆ ಕಟ್ಟೋವಂಥವ್ರು ಆ ಕಡೆ ಈ ಕಡೆ 2 ಅಡಿ ಜಾಗನಾದರೂ ಬಿಟ್ಟು ಕಟ್ಟಿದಾಗ ನಮ್ಮ ವಾಸ್ತು ಅವ್ರಿಗೆ ಹೋಗೋದಿಲ್ಲ, ಅವ್ರ ವಾಸ್ತು ನಮಗೆ ಬರೋದಿಲ್ಲ. ಅಂದರೆ
ನಾವು ಮಾಡ್ಕೊಂಡಿರೋಂಥ ವಾಸ್ತು ನಮ್ಮಲ್ಲೇ ಇರುತ್ತೆ, ನಮಗೆ ಅದು ಒಳ್ಳೆಯದಾಗ್ತಿರುತ್ತೆ ಅಲ್ವಾ. ಈಗ ದೇವ್ ಮೂಲೆ ಅಂತ ಇರುತ್ತೆ, ಅಗ್ನಿ ಮೂಲೆ ಅಂತ ಇರುತ್ತೆ, ವಾಯು ಮೂಲೆ, ಕುಬೇರನ ಮೂಲೆ, 4 ಮೂಲೆ ಇರುತ್ತೆ. 4 ಮೂಲೆ ಏನಕ್ಕೋಸ್ಕರ ದೇವರು ಇದೆಲ್ಲ ನಿಗದಿ ಮಾಡಿದ್ದಾರೆ. ಒಂದೊಂದು ಮೂಲೆಗೂ ಒಂದೊಂದು ವಿಶೇಷತೆ ಅನ್ನೋದಿದೆ. ಕುಬೇರನ ಮೂಲೆಯಲ್ಲಿ ಏನು ಇಡಬೇಕು ಅದನ್ನೇ ಇಡಬೇಕು, ವಾಯು ಮೂಲೆಯಲ್ಲಿ ಏನು ಇಡಬೇಕು ಅದನ್ನೇ ಇಡಬೇಕು, ಅಗ್ನಿ ಮೂಲೆಯಲ್ಲಿ ಏನು ಇಡಬೇಕು ಅದನ್ನೇ ಇಡಬೇಕು, ದೇವ್ ಮೂಲೆಯಲ್ಲಿ ಏನು ಇಡಬೇಕು ಅದನ್ನೇ ಇಡಬೇಕು. ಅದನ್ನೆಲ್ಲ ತಪ್ಪಿ ನಾವು ಆ ಕಡೆ ಈ ಕಡೆ ಜಾಗ ವೇಸ್ಟ್ ಆಗುತ್ತೆ ಅಂತ ನಾವು ಆ ಕಡೆ ಈ ಕಡೆ ಇಡೋದು, ಜಾಗ ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಜಾಗ ಬಿಡ್ದಿರ ನಾವು ದೊಡ್ಡದಾಗಿ ಮನೆ ಕಟ್ಟೋದು, ಇದೆಲ್ಲ ಮಾಡ್ತು ಅಂತಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ನಮಗೆ. ಏಕೆ ಅಂತಂದರೆ ನಾವು ಕೆಟ್ಟದಾಗುತ್ತೆ, ನಮ್ಗೆ ಒಳ್ಳೇದಾಗ್ತಿಲ್ಲ, ನಮ್ಮ ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತಂದರೆ ದೇವರು ನಮಗೆ ಕರುಣೆ ತೋರಿಸ್ತಾ ಇಲ್ಲ, ನಮ್ಗೆ ಒಳ್ಳೇದು ಮಾಡ್ತಿಲ್ಲ ಅಂತ ನಾವು ಅಂದ್ಕೊಂಡ್ಬಿಡ್ತೀವಿ ನಾವು. ಆದರೆ ಇದನ್ನೆಲ್ಲ ನಾವು ಯೋಚನೆ ಮಾಡಲ್ಲ. ಮೊದಲು ನಾವು ಇದನ್ನು ಯೋಚನೆ ಮಾಡಬೇಕು. ನಾವಿರೋಂಥ ಸ್ಥಳ ಪ್ರಶಾಂತವಾಗಿ ಶಾಂತವಾಗಿರಬೇಕು. ಆವಾಗಲೇ ನಾವು 10 ರೂಪಾಯಿ ದುಡಿದ್ರೂ ನಮಗೆ 100 ರೂಪಾಯಿ ಅನ್ನೋದು ಭಗವಂತ ಕೊಡ್ತಾನೆ. ನಾವಿರೋ ಜಾಗನೇ ಶಾಂತವಾಗಿಲ್ಲ ಅಂತಂದರೆ ಅಲ್ಲಿ ನಾವು ಎಷ್ಟೇ ದುಡಿಲಿ, ದಿನಕ್ಕೆ 1000 ರೂಪಾಯಿ ದುಡಿಲಿ, ನಮ್ಮ ಕೈಲಿ 10 ರೂಪಾಯಿ ಸಮಯದಲ್ಲಿ ಇರೋದಿಲ್ಲ. ಈ ಥರ ಎಲ್ಲ ಒಂದು ಸಮಸ್ಯೆ ಆಗಿರುತ್ತೆ. ಕೆಲವು ದೇವ್ರ ಮೂಲೆಯಲ್ಲಿ ಏನೇನೋ ಇದಿಟ್ಟಿರ್ತಾರೆ, ಇಡಬಾರ್ದು, ಭಾರ ಅನ್ನೋದು ಇಡಬಾರ್ದು. ದೇವ್ರ ಮೂಲೆಯಲ್ಲಿ ಫುಲ್ಲು ಖಾಲಿ ಅನ್ನೋದಿರಬೇಕು. ಆ ಮೂಲೆಯಲ್ಲಿ ಸಂಪ ಅನ್ನೋದು ತೆಗೆದಿರ್ತಾರೆ, ನೀರು ಹರಿಯುವಂಥ ಜಾಗ ಅದು. ಆದರೆ ಆ ಥರ ಮೂಲೆಯಲ್ಲಿ ಕೆಲವರು ಭಾರ ಅನ್ನೋದು ಇಟ್ಟಿರ್ತಾರೆ, ರೂಮ್ ಅನ್ನೋದು ಮಾಡಿರ್ತಾರೆ. ನಾನು ಸುಮಾರು ಮನೆ ನೋಡಿದ್ದೀನಿ. ಆ ಥರ ಇರೋವಂಥವ್ರು ಯಾವತ್ತೂ ಅಷ್ಟೇ ಅವ್ರಿಗೆ ಒಳ್ಳೆಯದಾಗಿಲ್ಲ. ಒಂದೊಂದು ಸ್ಥಿತಿ ಅನ್ನೋದು ಅವರಲ್ಲಿ ಇರುತ್ತೆ. ಏಕೆಂತಂದರೆ ದೇವ್ ಮೂಲೆಯಲ್ಲಿ ಈ ಥರ ಇಟ್ಟಿರೋರನ್ನ ನಾನು ಸುಮಾರು ಜನ ನೋಡಿದ್ದೀನಿ. ಅವರು ಲಕ್ಷಾಂತರ ರೂಪಾಯಿ ದುಡಿತಿದ್ದಾರೆ, ಚೆನ್ನಾಗೂ ಇದ್ದಾರೆ, ದೊಡ್ಡದಾಗಿ ಮನೆಯೂ ಕಟ್ಟಿದ್ದಾರೆ. ಆದರೆ ಅವ್ರಿಗಿರೋ ಸಮಸ್ಯೆ ಹೇಳ್ಕೊಳಕ್ಕಾಗೋದಿಲ್ಲ. ಒಂದೊಂದು ಥರ ಸಮಸ್ಯೆ ಅನ್ನೋದು ಅವ್ರಿಗಿಲ್ಲ, ಎಲ್ಲ ರೀತಿ ಸಮಸ್ಯೆ ಅನ್ನೋದು ಇರುತ್ತೆ. ಅದಕ್ಕೋಸ್ಕರನೇ ದೊಡ್ಡವರು ನಿಗದಿ ಮಾಡಿರೋದು ಯಾವ್ಯಾವ ಮೂಲೆಯಲ್ಲಿ ಏನಿರಬೇಕು ಅದಿರಬೇಕು. ನಾವು ಜಾಗ ವೇಸ್ಟ್ ಆಗುತ್ತೆ ಅಂತ ಊರಗಲ ಮನೆ ಕಟ್ಕೊಂಡು ಜಾಗ ಬಿಡ್ದಿರ ನಾವು ಇದನ್ನೆಲ್ಲ ಮಾಡೋಕ್ಕೋಯ್ತು ಅಂದರೆ ನೋಡಿ ಇದೇ ಸಮಸ್ಯೆ ಆಗೋದು. ಮೊದಲದಾಗಿ ನಾವಿರೋಂಥ ಮನೆಯಲ್ಲಿ ಸಮಸ್ಯೆ ಏನಿದೆ, ವಾಸ್ತು ಕರೆಕ್ಟಾಗಿದೆಯಾ ಇದನ್ನೆಲ್ಲ ನೋಡಬೇಕು. ನಂತರ ನಮ್ಗೆ ಒಳ್ಳೆಯದಾಗೋದಕ್ಕೆ ನಾವೇನು ಮಾಡಬೇಕು ಅದನ್ನು ಮಾಡಬೇಕು. ನೀವು ಮಣ್ಣು ಮುಟ್ರಿ ಅಲ್ಲಿ ಚಿನ್ನನೇ ಸಹ ಆಗ್ತಿರುತ್ತೆ. ನೀವು 10 ರೂಪಾಯಿ ದುಡಿಯೋಕ್ಕೆ ಹೋಗ್ರಿ, ನಿಮಗೆ 100 ರೂಪಾಯಿ ಭಗವಂತ ಕೊಡ್ತಾರೆ. ಏಕೆ ಅಂತಂದರೆ ನಮ್ಮ ಮನೆಯಲ್ಲಿ ಶಾಂತಿ ಇದೆ ಅಂತಂದರೆ ನಾವೇನು ಮಾಡಿದ್ರು ಸಹ ಅದೆಲ್ಲ ಒಳ್ಳೆಯದೇ ಆಗ್ತಿರುತ್ತೆ. ಮಕ್ಕಳು ಹೇಳಿದ ಮಾತು ಕೇಳೋದಿಲ್ಲ, ಮಕ್ಕಳು ಒಳ್ಳೆ ದಾರಿಲಿ ಹೋಗ್ತಾ ಇಲ್ಲ, ಮಕ್ಕಳು ವಿದ್ಯಾಭ್ಯಾಸ ಅನ್ನೋದು ತಲೆಗತ್ತುತ್ತಾ ಇಲ್ಲ. ಮತ್ತು ಗಂಡ ಹೆಂಡ್ತಿನಲ್ಲಿ ಜಗಳ ಅನ್ನೋದು ಬರ್ತಿದೆ, ಇಲ್ಲ ಗಂಡ ಹೆಂಡ್ತಿ ದೂರ ಆಗಿರೋದಾಗಿರ್ಬೋದು. ಈ ಥರ ಎಲ್ಲ ಸಮಸ್ಯೆ ಆ ಥರ ಇರೋವಂಥ ಮನೆಗಳಿಗೆ ತುಂಬಾ ಇರುತ್ತೆ ಅಲ್ವಾ. ನಮಗೆ ಗೊತ್ತಾಗೋದಿಲ್ಲ, ನಾವಿರೋಂಥ ಮನೆಯಲ್ಲಿ ಇದೆಲ್ಲ ನೋಡೋದಿಲ್ಲ. ಕಷ್ಟ ಹೇಗೆ ಬರ್ತಿದೆ, ನಾನು ಚೆನ್ನಾಗೇ ಇದ್ದೆ ಆ ಮನೆಯಲ್ಲಿ, ಈ ಮನೆಗೆ ಬಂದಮೇಲೆ ಕಷ್ಟ ಬರ್ತಿದೆ, ನಾವು ಗಂಡ ಹೆಂಡ್ತಿಲಿ ಗಲಾಟೆ ಬರ್ತಿದೆ, ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ, ವಿದ್ಯೆ ಹತ್ತುತ್ತಾ ಇಲ್ಲ, ದುಡ್ದಿದ್ದಂಥ ದುಡ್ಡು ನಮ್ಮ ಕೈ ಬಾಯಿ ಹತ್ತುತ್ತಾ ಇಲ್ಲ ಅಂತ ನಾವು ಅಂತೀವಲ್ಲ. ನೋಡಿ ಮೇನ್ ಇದೆ ಕಾರಣ. ನನಗೆ ಏಕೆ ಅಂತಂದರೆ ನನಗಿದೆಲ್ಲ ಅನುಭವ ಆಗಿದೆ. ನನಗೆ ಸಾಕಷ್ಟು ನೋವು ತಿಂದಿದ್ದೀನಿ, ಪೆಟ್ಟು ಸಹ ನಾನು ತಿಂದಿದ್ದೀನಿ. ಆ ಥರ ಮನೆಗೋಗಿ ನಾನು ಅನುಭವಿಸಿದ್ದು ಒಂದು ಎರಡಲ್ಲ, ಸಾಕಷ್ಟು ಅನುಭವಿಸಿದ್ದೀನಿ ನಾನು. 10 ರೂಪಾಯಿ ಕೈಲಿ ಇಲ್ದಿರೋ ಅಂಥ ಟೈಮು ಸಹ ನನಗೆ ಬಂದಿದೆ. ನಾವು ಗಂಡ ಹೆಂಡ್ತಿ ಇಬ್ಬರು ದುಡಿದ್ರು ಸಹ ನನ್ನ ಕೈಲಿ 10 ರೂಪಾಯಿ ಇರ್ತಾ ಇರಲಿಲ್ಲ. ಒಬ್ಬರು ತಪ್ಪೋ ಒಬ್ಬರು ಆಸ್ಪತ್ರೆಗೆ ಹೋಗೋದು, ಹಾಸ್ಪಿಟ್ಲಿಗೆ ದುಡ್ಡಿಕ್ಕೋದೇ ಆಗೋದು, ಇಷ್ಟೆಲ್ಲ ಕಷ್ಟ ನಾನು ಅನುಭವಿಸ್ದೆ. ನಂತರನೇ ನನಗೆ ವಾಸ್ತು ಅಂದರೆ ಏನು, ಆ ಥರ ವಾಸ್ತು ಇಲ್ದಿರೋ ಮನೆಗೆ ನಾವು ಹೋದ್ರೆ ಈ ಥರ ಎಲ್ಲ ಸಮಸ್ಯೆ ಆಗುತ್ತೆ ಅಂತ ನನಗೆ ಅವಾಗ ಅರ್ಥ ಆಯಿತು. ಸುಮಾರು ಜನಕ್ಕೆ ಈ ಥರ ಒಂದು ಸಮಸ್ಯೆ ಅನ್ನೋದಿದೆ. ಏಕೆ ಅಂತಂದರೆ ಬಾಡಿಗೆ ಮನೆಗೆ ಹೋಗೋದಕ್ಕೆ ಮುಂಚೆ ನಾವು ಈ ಥರ ಎಲ್ಲ ನೋಡ್ಕೊಂಡು ಹೋಗಬೇಕು. ಬಾಡಿಗೆ ಮನೆ ಕಟ್ಟೋವಂಥವ್ರು ಹೇಗೆ ಬೇಕೋ ಆ ಕಟ್ಟಿಬಿಡ್ತಾರೆ. ಬಾಡಿಗೆಗೆ ತಾನೇ ಬಿಡು, ಅವ್ರಿಗೆ ಹೆಂಗಿದ್ರು ಬರ್ತಾರೆ, ಬಾಡಿಗೆ ಕೊಡ್ತಾರೆ ಅಂತಾರೆ. ಅವರು ಬಾಡಿಗೆ ಮನೆಗಿರೋರು ಮನುಷ್ಯರೇ ಅಲ್ವಾ, ಅವರು ಚೆನ್ನಾಗಿರಬೇಕು. ನಾವು ಇಂಥವ್ರ ಮನೆಗಿದ್ವಿ, ಚೆನ್ನಾಗಿದ್ವಿ, ಅಂಥವ್ರ ಮನೇಲಿ ಇದ್ಕೊಂಡೆ ನಾವು ಸೈಡ್ ತೊಗೊಂಡ್ವಿ, ಮನೆ ಕಟ್ಟಿದ್ವಿ, ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮುಗಿಸಿ ಒಳ್ಳೊಳ್ಳೆ ಕೆಲಸಕ್ಕೆ ಹೋಗ್ತಿದ್ದಾರೆ, ಲಕ್ಷಾಂತರ ರೂಪಾಯಿ ದುಡಿತಿದ್ದಾರೆ ಅಂತ ಅವರು ಒಳ್ಳೆಯದನ್ನೇ ಬಯಸಬೇಕು. ಬಾಡಿಗೆ ಮನೆ ಅಂದ್ಬಿಟ್ಟು ಹೇಗೆ ಬೇಗ ಹಾಗೆ ಕಟ್ಟೋದು ಅಂಥದ್ದಲ್ಲ, ವಾಸ್ತು ಪ್ರಕಾರನೇ ಕಟ್ಟಬೇಕು. ಚಿಕ್ಕದಾಗಿದ್ದರೂ ಚೊಕ್ಕವಾಗಿ ಮನೆ ಇರಬೇಕು. ನಾನು ಇದನ್ನೆಲ್ಲ ತುಂಬಾ ನಂಬ್ತೀನಿ. ನಾನು ಸುಮಾರು ಮನೆಗಳಿಗೆ ಹೋದಾಗ ನಾನು ಜಾಸ್ತಿ ನೋಡೋದೇ ಅದು. ಏಕೆಂದರೆ ನಮ್ಮ ಜೀವನದಲ್ಲಿ ಕಷ್ಟ ಬರುತ್ತೆ ಅಂದರೆ ಒಂದೇ ರೀತಿಲಿ ಬರೋದಿಲ್ಲ, ಹಲವಾರು ಸಮಸ್ಯೆಗಳು ಬರುತ್ತೆ. ಯಾವ್ಯಾವ ಕಡೆಯಿಂದ ಸಮಸ್ಯೆ ಬರುತ್ತೆ ಅಂತ ನಮ್ಗೆ ಹೇಳೋಕ್ಕಾಗೋದಿಲ್ಲ. ಎಲ್ಲ ಸಮಸ್ಯೆಗೂ ಒಂದೇ ಪರಿಹಾರ ಅಂತಲೂ ಅಲ್ಲ. ಯಾವ ಕಡೆಯಿಂದ ಸಮಸ್ಯೆ ಬರ್ತಿದೆ, ಏನು ಪ್ರಾಬ್ಲಮ್ ಆಗಿದೆ ಅನ್ನೋದನ್ನ ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಇದನ್ನೆಲ್ಲ ಪರೀಕ್ಷೆ ಮಾಡ್ಕೋಬೇಕು ನಾವು. ಆಮೇಲೆ ನಾವು ದೇವರು ಏನು ನಮ್ಗೆ ಒಳ್ಳೇದು ಮಾಡ್ತಿಲ್ಲ ಅಂತ ನಾವು ಅನ್ಕೋತೀವಲ್ಲ, ಮೇನ್ ಇದೇ ಕಾರಣ ಆಗಿರುತ್ತೆ. ಹಂಗಾಗಿ ದೇವರು ನಮಗೆ ಸೂಚನೆ ಕೊಡ್ತಾರೆ. ನೀನು ಕೆಟ್ಟದಾಗ್ತಿದೆ ಅಂತಂದ್ರು ಸಹ
ಈ ಥರ ಎಲ್ಲ ಸೂಚನೆ ಕೊಡ್ತಾರೆ, ಯಾರ ಮುಖಾಂತರನಾದರೂ ಹೇಳಿಸ್ತಾರೆ. ಇದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡು ಭಗವಂತ ತೋರಿಸಿದ ದಾರಿನಲ್ಲಿ ನಾವು ನಡೀತು ಅಂತಂದರೆ ನಮ್ಮ ಜೀವನದಲ್ಲಿ ಸಿಹಿನೇ ಇರುತ್ತೆ. ಕಹಿ ಅನ್ನೋದು ಯಾವತ್ತಿಗೂ ಸಹ ಭಗವಂತ ಕೊಡೋದಿಲ್ಲ. ದೇವರು ನಾವು ನಂಬಬೇಕು. ದೇವರು ನಾವೆಷ್ಟು ನಂಬ್ತೀವೋ ಅಷ್ಟು ನಮ್ಗೆ ಒಳ್ಳೆಯದನ್ನು ಮಾಡೇ ಮಾಡ್ತಾರೆ. ನಾವು ನಂಬಿದ್ದಂಥ ನನ್ನ ತಂದೆ ಗುರುರಾಯರು ಯಾವತ್ತಷ್ಟೇ ನಮಗೆ ಕೈ ಬಿಡೋದಿಲ್ಲ. ರಾಯರು ನಂಬ್ತಾ ಇದ್ದೀವಿ, ರಾಯರು ಪೂಜೆ ಮಾಡ್ತಾ ಇದ್ದೀವಿ, ರಾಯರು ಒಳ್ಳೇದು ಮಾಡ್ತಿಲ್ಲ ಅಂತಲೇ ನಾವು ಹೇಳ್ತೀವಿ ನಾವು. ಆದರೆ ಈ ಥರ ಸಮಸ್ಯೆ ಇದ್ದಾಗ ದೇವರು ಸೂಚನೆ ಕೊಡ್ತಾರೆ. ಆ ಸೂಚನೆನ ನಾವು ಅರ್ಥ ಮಾಡ್ಕೊಳ್ದಿರ ತಿರ್ಗಿ ಅದನ್ನೇ ನಾವು ಮುಂದುವರಿಸ್ತಾ ಹೋಯ್ತು ಅಂತಂದರೆ ನೋಡಿ ಈ ಥರ ಸಮಸ್ಯೆ ಎಲ್ಲ ಬರ್ತಿರುತ್ತೆ. ನನಗೆ ಸುಮಾರು ಜನ ಇನ್ಸ್ಟಾಗ್ರಾಮಲ್ಲೂ ನನಗೆ ಕಮೆಂಟ್ ಹಾಕ್ತಾರೆ, ಕಾಲ್ ಕೂಡ ಮಾಡಿ ಹೇಳ್ತಾರೆ ಈ ಥರ ಪ್ರಾಬ್ಲಮ್ ಇದೆ ಅಂತಂದರೆ, ನನಗೆ ಈ ಥರ ಸಮಸ್ಯೆ ಇದೆ ಅಂತ ನನ್ನ ವಿಡಿಯೋ ನೋಡಿ ನನಗೆ ಅರ್ಥ ಆಗ್ತಿದೆ ಅಕ್ಕ ಅಂತ ಹೇಳ್ತಾರೆ. ಆ ಥರ ಸಮಸ್ಯೆ ಏನಾದರೂ ನಿಮ್ಗೆ ಮನೆಯಲ್ಲಿ ಇದೆ ಅಂತಂದರೆ ಖಂಡಿತ ನೀವು ಇರೋದಕ್ಕೆ ಹೋಗ್ಬೇಡಿ, ಖಾಲಿ ಮಾಡಿಬಿಡಿ. ಏಕೆ ಅಂತಂದರೆ ನೀವೆಲ್ಲ ಮನೆಗೂ ಬಾಡಿಗೆ ಕಟ್ತೀರ, ಏನು ಪುಕ್ಸಟೇನೋ ಇರೋದಿಲ್ಲ, ಅವರು ಅಷ್ಟೇ ಪುಕ್ಸಟೆ ಕೊಟ್ಟಿರೋದಿಲ್ಲ. ನಿಮ್ಗೆ ಒಳ್ಳೇದಿದೆ, ಮನೆ ಚೆನ್ನಾಗಿದೆ, ವಾಸ್ತು ಇದೆ ಅಂತ ನಮ್ಮ ಮನೆಗೆ ಸ್ವಲ್ಪ ಬಾಡಿಗೆ ಜಾಸ್ತಿ ಆದರೂ ಪರವಾಗಿಲ್ಲ, ನೀವೊಂದು ಬಾಡಿಗೆಗೆ ಹೋಗಿ. ಏಕೆ ಅಂತಂದರೆ ನೀವು ಅಲ್ಲಿ ಹೇಳಿದ್ನಲ್ಲ 10 ರೂಪಾಯಿ ದುಡಿಯೋಕೆ ಹೋದರೆ ನಿಮಗೆ 100 ರೂಪಾಯಿ ಅನ್ನೋದು ಕೊಡ್ತಾರೆ. ಬಾಡಿಗೆ ಕಮ್ಮಿ ಇದೆ, ವಾಸ್ತು ಇಲ್ಲ ನಮ್ಮ ಮನೆಗೆ ನೀವು ಹೋದಾಗ ನೀವು 100 ರೂಪಾಯಿ ದುಡಿದ್ರು ನಿಮ್ಮ ಕೈಲಿ 10 ರೂಪಾಯಿ ಅನ್ನೋದು ಇರೋದಿಲ್ಲ. ಇದೆಲ್ಲ ನಮ್ಮ ಜೀವನದ ಒಳ್ಳೆಯದು ಕೆಟ್ಟದು ಅನ್ನೋ ದಾರಿಗೆ ಅನುಸಾರವಾಗಿ ಇದನ್ನೆಲ್ಲ ಭಗವಂತ ನಮಗೆ ತಿಳಿಸಿ ಕೂಡ ಇದೆಲ್ಲ ಹೇಳಿದ್ದಾರೆ. ದೊಡ್ಡವರು ಸುಮ್ಮನೆ ಹೇಳಿಲ್ಲ, ಇದೆಲ್ಲ ಸತ್ಯವಾದಂಥ ಮಾತು. ಹಂಗಾಗಿ ಅವ್ರಿಗೆ ಗೊತ್ತಿದ್ದೇನೆ ಇದೆಲ್ಲ ಗಾದೆ ಅನ್ನೋದು ಮಾಡಿದ್ದಾರೆ, ವಾಸ್ತು ಅನ್ನೋದು ಮಾಡಿದ್ದಾರೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.